ಹಾಯ್ ಗಾಯ್ಸ್, ವೆಲ್ಕಮ್ ಟು ಅವರ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಚೈತ್ರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡ್ರು ಇವತ್ತಿನ ನಮ್ಮ ಟಾಪಿಕ್ನ ಸ್ಟಾರ್ಟ್ ಮಾಡೋಣ. ಇವತ್ತು ನಾನು ಚೂಸ್ ಮಾಡಿರೋ ಟಾಪಿಕ್ ಬಂದ್ಬಿಟ್ಟು ಬಾಣಂತನದ ಆರೈಕೆ, ಪೋಸ್ಟ್ ಪಾರ್ಟಮ್ ಕೇರ್. ಬಾಣಂತನ ಅನ್ನುವಂತಹ ಒಂದು ಸ್ಟೇಜು ಎಲ್ಲ ಹೆಣ್ಮಕ್ಳಲ್ಲೂ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಸ್ಟೇಜ್ ಅಂತಲೇ ಹೇಳ್ಬೋದು. ಇಟ್ಸ್ ಟೋಟಲಿ ಡಿಪೆಂಡ್ಸ್ ಆನ್ ಎವ್ರಿ ಹ್ಯೂಮನ್ಸ್ ಬಾಡಿ. ಮಗು ಹುಟ್ಟಿದ ಮೇಲೆ ಒಂದು ಹೆಣ್ಣಿನ ಬಾಣಂತನದ ಅವಧಿ ಶುರು ಆಗುತ್ತೆ ಅಂಡ್ ಅದು ಯಾವಾಗ ಮುಗಿಯುತ್ತೆ ಅನ್ನೋದು ಅವರವರ ಬಾಡಿ ನೇಚರ್ ಮೇಲೆ ಅದು ಡಿಸೈಡ್ ಆಗುತ್ತೆ. ಕೆಲವರಿಗೆ 6 to 8 ವೀಕ್ಸ್ ಅಲ್ಲಿ ರಿಕವರ್ ಆಗ್ತಾರೆ, ಕೆಲವರು ಮೋರ್ ದೆನ್ 9 to 10 ವೀಕ್ಸ್ ತನಕನೂ ರಿಕವರಿ ಟೈಮಿಂಗ್ಸ್ ಡಿಪೆಂಡ್ ಆಗುತ್ತೆ. ನಾನು ಆಗ್ಲೇ ಹೇಳಿದಾಗೆ ಇಟ್ಸ್ ಟೋಟಲಿ ಡಿಪೆಂಡ್ಸ್ ಆನ್ ಎವ್ರಿ ಹ್ಯೂಮನ್ಸ್ ಬಾಡಿ. ಎಕ್ಸಾಕ್ಟ್ ಆಗಿ ಬಾಣಂತನ ಯಾವಾಗ ಮುಗಿಯುತ್ತೆ ಅಂದ್ರೆ ಅವರ ಬಾಡಿ ಪ್ರೀ ಪ್ರೆಗ್ನೆನ್ಸಿ ಸ್ಟೇಜಿಗೆ ಯಾವಾಗ ಬರುತ್ತೋ ಆವಾಗ ಅವರ ಬಾಣಂತನದ ಅವಧಿ ಮುಗ್ದಿದೆ ಅಂತ ಹೇಳ್ಬೋದು. ಮಗು ಹುಟ್ಟಿದ 6 to 8 ವೀಕ್ಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟೇಜ್ ಇನ್ ಪೋಸ್ಟ್ ಪಾರ್ಟಮ್. ಬಿಕಾಸ್ ಒಂದು ಹೆಣ್ಣು ತಾಯಿಯಾದ ತಕ್ಷಣ ಅವಳ ದೇಹದಲ್ಲಿ ಅನೇಕ ಬದಲಾವಣೆಗಳು ಕಾಣಿಸ್ಕೊಳ್ತವೆ. ಒಂದು ಫಿಸಿಕಲಿ ಆಗಿರ್ಬೋದು ಅಥವಾ ಎಮೋಷನಲಿ ಕೂಡ ಆಗಿರ್ಬೋದು. ಫಿಸಿಕಲಿ ನಾವು ನೋಡೋದಾದ್ರೆ ತಾಯಿ ಆದವರಿಗೆ ಇನ್ನು ಡೆಲಿವರಿ ಪೇನ್ ಕೂಡ ಕಮ್ಮಿ ಆಗಿರೋದಿಲ್ಲ ಅಲ್ವಾ. ಡೆಲಿವರಿ ಪೇನ್ ಅನ್ನ ಅಕ್ಸೆಪ್ಟ್ ಮಾಡೋದು ಒಂದು ಚಾಲೆಂಜಿಂಗ್ ಕೂಡ ಆಗಿರುತ್ತೆ. ಆ ಪೇನ್ ಜೊತೆಗೆ ತನ್ನ ಕೈಗೆ ಬಂದಿರುವಂತಹ ಮಗುವಿನ ಕಾಳಜಿ, ಅದರ ಆರೈಕೆ ಕೂಡ ಅವಳದೇ ಜವಾಬ್ದಾರಿಯಾಗಿರುತ್ತೆ. ಮಗುವಿನ ಆರೈಕೆ ಜೊತೆಗೆ ತನ್ನ ದೇಹ ಕೂಡ ಪ್ರೀ ಪ್ರೆಗ್ನೆನ್ಸಿ ಸ್ಟೇಜಿಗೆ ಪ್ರಿಪೇರ್ ಆಗಬೇಕಾಗಿದೆ. ಮಗುವಿಗೆ ಹಾಲುಣಿಸೋದು ಕೂಡ ಅವಳು ಫಿಸಿಕಲಿ ಅಷ್ಟೇ ಅಲ್ಲದೆ ಮೆಂಟಲಿ ಕೂಡ ಪ್ರಿಪೇರ್ ಆಗಬೇಕಾಗುತ್ತೆ ಅಲ್ವಾ. ಡೆಲಿವರಿ ಟೈಮಲ್ಲಿ ಅವಳಲ್ಲಿ ತುಂಬಾನೇ ಹಾರ್ಮೋನ್ಸ್ ಚೇಂಜ್ ಆಗಿರುತ್ತೆ. ಅದು ಆಫ್ಟರ್ ಡೆಲಿವರಿ ಕೂಡ ಕೆಲವೊಂದು ಹಾರ್ಮೋನ್ಸ್ ತುಂಬಾನೇ ಬದಲಾವಣೆಗಳಾಗ್ತಾ ಇರುತ್ತೆ. ಸೊ ಇದರಿಂದ ತಾಯಿ ಆದವಳು ಫಿಸಿಕಲಿ ಅಷ್ಟೇ ಅಲ್ಲದೆ ಎಮೋಷನಲಿ ಕೂಡ ಅವಳಿಗೆ ಬಾಣಂತನ ಅನ್ನೋದು ತುಂಬಾನೇ ಚಾಲೆಂಜಿಂಗ್ ಆಗಿರುತ್ತೆ. ಸೊ ಬಾಣಂತಿಯರು ತಮ್ಮ ಮನಸ್ಸನ್ನ ಯಾವಾಗಲೂ ಪ್ರಶಾಂತವಾಗಿ ಇಟ್ಕೊಂಡಿರೋದು ತುಂಬಾನೇ ಇಂಪಾರ್ಟೆಂಟ್. ಬಾಣಂತಿ ಆದವಳು ಅಷ್ಟೇ ಅಲ್ಲ, ಅವರ ಮನೆಯವರು ಕೂಡ ಅವಳ ಮನಸ್ಸಿಗೆ ಯಾವುದೇ ರೀತಿ ನೋವು ಆಗದಲೇ ಇರೋ ರೀತಿ, ಅವ್ರಿಗೆ ಯಾವುದೇ ರೀತಿ ಬೇಜಾರಾಗದಲೇ ರೀತಿ ಮನೆಯವರು ಕೂಡ ನೋಡ್ಕೊಳ್ಳೋದು ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಬಾಣಂತಿಯಾದವರ ಮನಸ್ಥಿತಿ ಪ್ರಶಾಂತವಾಗಿರೋದು ತುಂಬಾನೇ ಇಂಪಾರ್ಟೆಂಟ್. ಅವರ ಮನಸ್ಥಿತಿ ಪೀಸ್ಫುಲ್ ಆಗಿರಬೇಕು ಅಂತಂದ್ರೆ ಮಗು ಮತ್ತೆ ತಾಯಿ ಇರುವಂತಹ ಕೊಠಡಿ ತುಂಬಾ ಕ್ಲೀನ್ ಆಗಿರ್ಬೇಕು ಅಂಡ್ ಗಾಳಿ ಬೆಳಕು ಚೆನ್ನಾಗಿರ್ಬೇಕು. ಈಗ ಹಿಂದಿನ ಕಾಲದವರೆಲ್ಲ ಏನ್ ಮಾಡ್ತಾ ಇದ್ರು ಅಂದ್ರೆ ತಾಯಿ ಮಗು ಇರೋಂಥ ಜಾಗ, ಬಾಣಂತಿ ಇರೋಂತಹ ಜಾಗ ಅಂದ್ರೆ ಗಾಳಿ ಬೆಳಕು ಬರಬಾರ್ದು ಅಂತ ತುಂಬಾನೇ ರೆಸ್ಟ್ರಿಕ್ಟ್ ಮಾಡ್ತಾ ಇದ್ರು. ಬೆಳಕಿರ್ತಾ ಇರಲಿಲ್ಲ, ಫ್ರೆಶ್ ಗಾಳಿ ಬರ್ತಾ ಇರಲಿಲ್ಲ. ಈ ರೀತಿ ಎಲ್ಲ ಮಾಡೋದ್ರಿಂದ ತಾಯಿ ಆದವಳ ಮನಸ್ಥಿತಿ ಮೇಲೆ ತುಂಬಾನೇ ಎಫೆಕ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಯಾವಾಗಲೂ ಬಾಣಂತಿ ಇರುವಂತಹ ಜಾಗ ಕ್ಲೀನ್ ಆಗಿರ್ಲಿ ಅಂಡ್ ಗಾಳಿ ಬೆಳಕು ಚೆನ್ನಾಗಿ ಬರೋ ಥರ ಇದ್ರೆ ಅದು ತುಂಬಾನೇ ಒಳ್ಳೆಯದು. ಬಾಣಂತಿ ಆದವರ ಬಾಡಿ ಬೇಗನೆ ರಿಕವರಿ ಆಗೋದಕ್ಕೆ ಏನೇನೆಲ್ಲ ಟಿಪ್ಸ್ನ ನಾವು ಫಾಲೋ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ. ಹಾಗಾಗಿ ಫಸ್ಟ್ ಒನ್ ಬಂದ್ಬಿಟ್ಟು ರೆಸ್ಟ್. ಅಫ್ಕೋರ್ಸ್ ಬಾಣಂತಿ ಆದವಳಿಗೆ ರೆಸ್ಟ್ ಅನ್ನೋದು ತುಂಬಾನೇ ಇಂಪಾರ್ಟೆಂಟ್. ರೆಸ್ಟ್ ಮಾಡಿ ಅಂದ ತಕ್ಷಣ ಎಲ್ಲರ ಮೈಂಡಲ್ಲಿ ಬರೋದು ಒಂದೇ ಥಿಂಗ್, ತಾಯಿ ಆದವರಿಗೆ ರೆಸ್ಟ್ ಎಲ್ಲಿ ಸಿಗುತ್ತೆ? ಮಗುಗೆ ಹಾಲು ಉಣಿಸ್ಬೇಕು, ಮಗುಗೆ ಆರೈಕೆ ಮಾಡಬೇಕು, ಅದ್ರ ಕೆಲಸಗಳನ್ನ ಮಾಡ್ತಾ ಇರಬೇಕು. ತಾಯಿ ಆದವರಿಗೆ ಅಫ್ಕೋರ್ಸ್ ರೆಸ್ಟ್ ಅನ್ನೋದು ಸಿಗೋದೇ ಇಲ್ಲ. ಅದರಲ್ಲೂ ಕೆಲವು ಮಕ್ಕಳು ಅಂತೂ ರಾತ್ರಿ ಎಲ್ಲ ನಿದ್ದೆನೇ ಮಾಡೋದಿಲ್ಲ, ಮಕ್ಕಳು ನೋಡ್ಕೊಂಡೇ ಇರಬೇಕಾಗುತ್ತೆ. ಸೊ ಇಂಥ ಸಿಚುವೇಶನಲ್ಲಿ ತಾಯಿ ಆದವರಿಗೆ ರೆಸ್ಟ್ ಎಲ್ಲಿ ಸಿಗುತ್ತೆ ಅಂತ ಎಲ್ಲರೂ ಪ್ರಶ್ನೆ ಮಾಡೇ ಮಾಡ್ತಾರೆ. ಅಫ್ಕೋರ್ಸ್ ಈ ಸಿಚುವೇಶನ್ನ ನಾನು ಕೂಡ ಫೇಸ್ ಮಾಡಿದ್ದೀನಿ. ನನ್ನ ಇಬ್ಬರು ಮಕ್ಕಳು ಕೂಡ ನೈಟ್ ಟೈಮ್ ನನಗೆ ತೊಂದರೆ ಕೊಡ್ತಾ ಇರಲಿಲ್ಲ, ಆರಾಮಾಗಿ ನಿದ್ದೆ ಮಾಡೋರು. ಏನಂದರೆ ಅವ್ರನ್ನ ಮಾರ್ನಿಂಗ್ ಟೈಮಲ್ಲಿ ಅವ್ರನ್ನ ನೋಡ್ಕೊಳ್ಳೋದು ನನಗೆ ಚಾಲೆಂಜಿಂಗ್ ಆಗಿರ್ತಿತ್ತು. ಬಿಕಾಸ್ ನನ್ನ ಆರೈಕೆ ಜೊತೆಗೆ ನನ್ನ ಮಕ್ಕಳು ಆರೈಕೆಯನ್ನು ಕೂಡ ನಾನೇ ಮಾಡ್ಕೋಬೇಕಾಗಿತ್ತು. ಹೀಗಾಗಿ ನನಗೆ 2 ಮಕ್ಕಳನ್ನ ನೋಡ್ಕೊಳ್ಳುವಾಗ ಸ್ವಲ್ಪ ಚಾಲೆಂಜಿಂಗ್ ಆಗೇ ಇತ್ತು. ಸೊ ರೆಸ್ಟ್ ಅಂತ ಬಂದಾಗ ನಾವೇನು ಟಿಪ್ಸ್ನ ಫಾಲೋ ಮಾಡ್ಬೋದು ಅಂದರೆ ಮಗು ಮಲ್ಕೊಂಡಾಗ ನೀವು ಕೂಡ ಮಲ್ಕೊಳ್ಳಿ, ಅಷ್ಟೇ ಸಿಂಪಲ್. ಬಿಕಾಸ್ ಅನ್ಸುತ್ತೆ ಕೆಲವರು ಅದನ್ನು ಕೂಡ ಥಿಂಕ್ ಮಾಡ್ತಾರೆ, ಮಕ್ಕಳು ಮಲ್ಕೊಂಡಾಗ ನಾವು ಬಾಕಿ ಉಳಿದಿದ್ದ ಕೆಲಸಗಳನ್ನ ಮಾಡ್ಕೋಬೋದು. ಮಗು ಎದ್ದಿದಾಗಂತೂ ನಾವು ಬೇರೆ ಕೆಲಸಗಳನ್ನ ಮಾಡ್ಕೊಳ್ಳೋದಕ್ಕಾಗಲ್ಲ, ಮಗು ಕಡೆನೇ ನೋಡ್ತಾ ಇರಬೇಕು, ಮಗು ಆರೈಕೆಯಲ್ಲೇ ನಾವು ಇರಬೇಕಾಗುತ್ತೆ. ಇಂಡಿಪೆಂಡೆಂಟ್ ಪೇರೆಂಟ್ಸ್ಗಳಿಗಂತೂ ಇದು ತುಂಬಾನೇ ಚಾಲೆಂಜಿಂಗ್ ಆಗಿರುತ್ತೆ. ಮಗು ಮಲ್ಕೊಂಡಿದ್ದಾಗ ಮನೆ ಕೆಲಸಗಳನ್ನೆಲ್ಲ ಬೇಗ ಮುಗಿಸ್ಕೋಬೇಕು ಅಂತ. ಅಫ್ಕೋರ್ಸ್ ಮಗು ನೋಡ್ಕೊಳ್ಳೋದ್ರ ಜೊತೆ ಮನೆ ಕೆಲಸ ಆಗಬೇಕು ಅನ್ನೋದ್ರ ಜೊತೆಗೆ ನಮ್ಮ ಆರೋಗ್ಯದ ಕಡೆ ನಾವು ಮರಿಬಾರ್ದು ಅಲ್ವಾ. ನಮ್ಮ ಆರೋಗ್ಯದ ಕಡೆನೂ ಕೂಡ ನಾವು ಗಮನನ ಕೊಡಬೇಕು. ಸೊ ಮಗು ಮಲ್ಕೊಂಡಾಗ ಮಗು ಒಂದ್ಸಲ ಮಲಗಿದ್ರೆ 2 to 3 hours ಅಂತೂ ಎದ್ದಾಳಲ್ಲ. ಆ ಗ್ಯಾಪಲ್ಲಿ ನಾವು ಕೂಡ ರೆಸ್ಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಅದರಲ್ಲೂ ಕೆಲವು ಮಕ್ಕಳು ಅಂತೂ ರಾತ್ರಿ ಎಲ್ಲ ಮಲಗೋದೇ ಇಲ್ಲ, ಅವ್ರು ನೋಡ್ಕೊಳ್ಳೋದಾಗಿರ್ಬೋದು ಅಥವಾ ಅವ್ರನ್ನ ಸಮಾಧಾನ ಮಾಡೋದಾಗಿರ್ಬೋದು, ಇದರಲ್ಲೇ ನಿದ್ದೆ ಎಲ್ಲ ಹಾಳಾಗಿರುತ್ತೆ. ಇನ್ನು ಇಂಥ ಟೈಮಲ್ಲಿ ನಾವು ಬೆಳಿಗ್ಗೆ ಕೂಡ ನಾವು ನಿದ್ದೆ ಮಾಡ್ದಲೇ ಕೆಲಸ ಅಂತ ಹೋದ್ರೆ
ನಮ್ಮ ಆರೋಗ್ಯ ಏನಾಗಬೇಕು ಹೇಳಿ? ಅದಕ್ಕೆ ರಾತ್ರಿ ಕೆಲವು ಮಕ್ಕಳು ನಿದ್ದೆ ಮಾಡದೆ ನಮಗೆ ನಿದ್ದೆ ಹಾಳಾಗಿದ್ರೆ ಅದನ್ನ ಬೆಳಿಗ್ಗೆ ಹೊತ್ತು ಮಲ್ಕೊಂಡು ಅದನ್ನ ಬ್ಯಾಲೆನ್ಸ್ ಮಾಡೋದು ತುಂಬಾನೇ ಒಳ್ಳೆಯದು. ಈ ರೀತಿ ಮಾಡೋದ್ರಿಂದ ನಮ್ಮ ನಿದ್ದೆ ಕೂಡ ಬ್ಯಾಲೆನ್ಸ್ಡ್ ಆಗಿ ಇರುತ್ತೆ. ಮನೆ ಕೆಲಸ, ಆಫೀಸ್ ಕೆಲಸ ಇವೆಲ್ಲ ನಮ್ಮ ಲೈಫ್ ಲಾಂಗ್ ಇದ್ದಿದ್ದೇ ರೊಟೀನ್ ಅಲ್ವಾ? ಬಟ್ ನಾವು ಮಗು ಆಗಿದ್ದ 3 ರಿಂದ 4 ತಿಂಗಳಾದ್ರೂ ಅಟ್ಲೀಸ್ಟ್ 2 to 3 months ಆದ್ರೂ ನಾವು ರೆಸ್ಟ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಆ ಸ್ಟಾರ್ಟಿಂಗ್ 3 months ನಾವು ಯಾವುದೇ ಕೆಲಸದ ಕಡೆ ತಲೆ ಕೆಡಿಸ್ಕೊಳ್ದೆ ಮಗುವಿನ ಆರೈಕೆ, ಮಗುವಿಗೆ ಹಾಲು ಉಣಿಸೋದು ಮತ್ತೆ ಅದ್ರ ಜೊತೆಗೆ ನಮ್ಮ ದೇಹದ ಆರೈಕೆ ಮತ್ತೆ ನಮ್ಮ ಮನಸ್ಥಿತಿನ ಕಾಪಾಡ್ಕೊಳ್ಳೋದು ಕೂಡ ತುಂಬಾನೇ ಇಂಪಾರ್ಟೆಂಟ್. ಸೊ ಸ್ಟಾರ್ಟಿಂಗ್ 3 months ಯಾವುದೇ ರೀತಿಯಾದ ಟೆನ್ಷನ್ ಇಲ್ಲದೆ ತುಂಬಾನೇ ಆರಾಮಾಗಿ ತುಂಬಾನೇ ಸಂತೋಷದಿಂದ ನಿಮ್ಮ ಬಾಣಂತನದ ಜರ್ನಿಯನ್ನ ಮುಗಿಸಿ. ಸೊ ಮಗುವಿನ ಆರೈಕೆ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ತಾಯಿಯ ಆರೈಕೆ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗ್ತದೆ ಸ್ಟಾರ್ಟಿಂಗ್ 3 to 4 months. ರೆಸ್ಟ್ ಅಂದ್ರೆ ಬರೀ ನಿದ್ದೆ ಮಾತ್ರನಾ? ಖಂಡಿತ ಇಲ್ಲ. ರೆಸ್ಟ್ ಅಂದ್ರೆ ಬರೀ ನಿದ್ದೆ ಅಷ್ಟೇ ಅಲ್ಲ, ಮೆಂಟಲಿ ಮಾನಸಿಕವಾಗಿ ಯಾವುದೇ ರೀತಿಯಾದಂತಹ ಒತ್ತಡವಿಲ್ಲದೆ ಖುಷಿಯಾಗಿ ಕಾಮ್ ಆಗಿ ರಿಲ್ಯಾಕ್ಸ್ಡ್ ಆಗಿ ತನ್ನ ಬಾಣಂತನದ ಅವಧಿನ ಕಳೆಯೋದು ಕೂಡ ಒಂದು ರೀತಿ ರೆಸ್ಟ್ ಅಂತಲೇ ಹೇಳ್ಬೋದು. ನಿಮ್ಮ ಮನಸ್ಸಿನಲ್ಲಿ ಯಾವುದೇ ಒತ್ತಡಗಳಿಲ್ಲದೆ, ಯಾವುದೇ ಚಿಂತೆ ಇಲ್ಲದೆ ಕಾಮ್ ಆಗಿ ನೀವು ಸಂತೋಷದಿಂದ ಇದ್ರೆ ಅದು ನಿಮಗಷ್ಟೇ ಅಲ್ಲ, ನಿಮ್ಮ ಮಗುವಿನ ಆರೋಗ್ಯದ ಮೇಲೂ ಕೂಡ ಒಳ್ಳೆ ಪರಿಣಾಮನೇ ಬೀರುತ್ತೆ. ಹೇಗಂದ್ರೆ ನೀವು ಎಷ್ಟು ಸಂತೋಷವಾಗಿ ಯಾವುದೇ ಒತ್ತಡಗಳಿಲ್ಲದೆ ಇರ್ತೀರೋ ಅಷ್ಟು ಮಗುವಿನ ಹಾಲು ಕೂಡ ಉತ್ಪತ್ತಿ ಆಗುತ್ತೆ ಅನ್ನೋದು ಸೈಂಟಿಫಿಕಲಿ ಪ್ರೂವ್ ಆಗಿರುವಂತಹ ಒಂದು ಸತ್ಯ. ಇದರಿಂದ ಮಗುವಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಆ್ಯಂಡ್ ಮಗುವಿನ ಬೆಳವಣಿಗೆ ಕೂಡ ಯಾವುದೇ ರೀತಿ ತೊಂದರೆ ಆಗದೆ ಚೆನ್ನಾಗಿ ಆಗುತ್ತೆ. ನೀವೆಷ್ಟು ರೆಸ್ಟ್ ತಗೋತಿರೋ ಫಿಸಿಕಲಿ ಆ್ಯಂಡ್ ಮೆಂಟಲಿ ಅಷ್ಟು ಬೇಗ ನಿಮ್ಮ ಬಾಣಂತನದ ಅವಧಿ ಬೇಗನೆ ಮುಗಿಯುತ್ತೆ. ಐ ಮೀನ್ ನಿಮ್ಮ ಬಾಡಿ ಬೇಗನೆ ರಿಕವರಿ ಆಗುತ್ತೆ. ನಮ್ಮ ಬಾಡಿ ಬೇಗ ರಿಕವರಿ ಆಗೋದಕ್ಕೆ ರೆಸ್ಟ್ ಎಷ್ಟು ಇಂಪಾರ್ಟೆಂಟು ಆ್ಯಂಡ್ ಹಾಗೆ ಸೆಕೆಂಡ್ ಒನ್ ಬಂದ್ಬಿಟ್ಟು ಪೌಷ್ಟಿಕ ಅಂಶವುಳ್ಳಂತಹ ಆಹಾರ ಕೂಡ ಅಷ್ಟೇ ಇಂಪಾರ್ಟೆಂಟ್. ಸಾಮಾನ್ಯವಾಗಿ ನಾವೆಲ್ಲರೂ ನೋಡೇ ಇರ್ತೀವಿ, ಬಾಣಂತಿಯರನ್ನ ಆರೈಕೆ ಮಾಡೋರು ತುಂಬಾನೇ ಕಾಳಜಿ ವಹಿಸ್ತಾ ಇರ್ತಾರೆ. ಅವರಿಗೆ ಏನು ಕೊಡಬೇಕು, ಏನು ಕೊಡಬಾರ್ದು, ಯಾವ ರೀತಿ ಇರಬೇಕು, ಯಾವ್ದು ಕೊಟ್ಟರೆ ಒಳ್ಳೆಯದು, ಯಾವ್ದು ಕೊಡಬಾರ್ದು, ಮಗುವಿಗೆ ಯಾವ್ದು ಒಳ್ಳೆಯದು, ಈ ರೀತಿ ನೂರಾರು ತರಹದ ಯೋಚನೆಗಳನ್ನ ಮಾಡಿ ಬಾಣಂತಿಯರನ್ನ ನೋಡ್ಕೊಳ್ತಾರೆ. ಬಾಣಂತಿಯರ ಆಹಾರ ಕ್ರಮದಲ್ಲಿ ತುಂಬಾನೇ ಮೂಢನಂಬಿಕೆಗಳು ಕೂಡ ಇವೆ. ಅದು ಕೊಟ್ಟರೆ ಮಗು ಶೀತ ಆಗುತ್ತೆ, ಇದು ಕೊಟ್ಟರೆ ಬಾಣಂತಿ ಶೀತ ಆಗುತ್ತೆ, ಅದರಿಂದ ಮಗುಗೆ ಹೀಟ್ ಆಗುತ್ತೆ, ಈ ರೀತಿಯಾದಂತಹ ಕೆಲವು ಮೂಢನಂಬಿಕೆಗಳಿದ್ದಾವೆ. ಅದರಲ್ಲಿ ಕೆಲವೊಂದರ ಬಗ್ಗೆ ನಾವಿವತ್ತು ಡಿಸ್ಕಸ್ ಮಾಡೋಣ. ಅದರಲ್ಲಿ ಫಸ್ಟ್ ಒನ್ ಬಂದ್ಬಿಟ್ಟು ನೀರು ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಪೋಸ್ಟ್ ಪಾರ್ಟಮ್ ಪೀರಿಯಡ್. ಬಾಣಂತಿಯರು ನೀರು ಕುಡಿಯೋದು ತುಂಬಾನೇ ಮುಖ್ಯ. ಅದರಲ್ಲಿ ಕೆಲವು ಮೂಢನಂಬಿಕೆಗಳಿವೆ. ಬಾಣಂತಿಯರು ಜಾಸ್ತಿ ನೀರು ಕುಡಿಬಾರ್ದು, ಅದರಿಂದ ಬಾಣಂತಿಗೆ ಶೀತ ಆಗುತ್ತೆ, ಮಗುವಿಗೆ ಶೀತ ಆಗುತ್ತೆ, ಇಲ್ಲ ತಾಯಿಯ ಎದೆ ಹಾಲು ಬರೀ ನೀರಾಗೇ ಬರುತ್ತೆ. ಈ ರೀತಿಯಾದಂತಹ ಕೆಲವು ಮೂಢನಂಬಿಕೆಗಳನ್ನ ನಾನು ಕೂಡ ಕೇಳಿದ್ದೀನಿ ಆ್ಯಂಡ್ ನಾನು ಕೂಡ ಎಕ್ಸ್ಪೀರಿಯನ್ಸ್ ಕೂಡ ಮಾಡಿದ್ದೀನಿ. ನನ್ನ ಮೇಲೂ ಕೂಡ ಹಾಗೆ ಹೇಳೋರು, ಜಾಸ್ತಿ ನೀರು ಕುಡಿಬೇಡ, ಹಾಲು ತುಂಬ ನೀರಾಗಿ ಬರುತ್ತೆ, ಮಗುವಿಗೆ ಶೀತ ಆಗುತ್ತೆ, ಈ ರೀತಿಯಾದಂತಹ ಮೂಢನಂಬಿಕೆ ಮಾತುಗಳನ್ನ ನಾನು ಕೂಡ ಕೇಳಿದ್ದೀನಿ. ಬಟ್ ಅದೆಲ್ಲ ಸುಳ್ಳು. ನೀವು ಇದನ್ನೆಲ್ಲ ಫಾಲೋ ಮಾಡೋದಕ್ಕೆ ಹೋಗಬೇಡಿ. ಅದರಲ್ಲೂ ಪ್ರತಿದಿನ 3 ರಿಂದ 4 ಲೀಟರ್ ನೀರು ಕುಡಿಯೋದು ತುಂಬಾನೇ ಇಂಪಾರ್ಟೆಂಟ್. ಯಾಕಂದ್ರೆ ಮಗುವಿನ ಹಾಲು ಯಾವ ಟೆಕ್ಸ್ಚರಲ್ಲಿ ಇರುತ್ತೆ ಗೆಸ್ ಮಾಡಿ. ಅದಿರೋದೇ ನೀರಿನ ಟೆಕ್ಸ್ಚರು. ಅದು ನೀರಿನ ಟೆಕ್ಸ್ಚರ್ ಬರಬೇಕು ಅಂದರೆ ಅಫ್ಕೋರ್ಸ್ ನೀರು ಇಂಪಾರ್ಟೆಂಟ್ ಅಲ್ವಾ? ನೀರಿನ ಅಂಶನೇ ಇಲ್ಲ ಅಂದಮೇಲೆ ಹಾಲು ಉತ್ಪತ್ತಿ ಆಗೋದಕ್ಕೆ ಹೇಗೆ ಸಾಧ್ಯ? ನಾವು ನೀರನ್ನ ಚೆನ್ನಾಗಿ ಕುಡಿಯೋದ್ರಿಂದ ಮಗುವಿನ ಹಾಲು ಚೆನ್ನಾಗಿ ಬರುತ್ತೆ. ಮತ್ತೆ ಬಾಣಂತಿಯ ಆರೋಗ್ಯ ಕೂಡ ಬೇಗ ಸುಧಾರಿಸಲು ಅದು ಅವಶ್ಯಕ ಅಂತಲೇ ಹೇಳ್ಬೋದು. ನೀರು ಕುಡಿಯೋದ್ರಿಂದ ಬಾಣಂತಿಯ ಬಾಡಿ ಬೇಗ ರಿಕವರಿ ಹೇಗಾಗುತ್ತೆ ಅನ್ನೋದನ್ನ ನಾವು ಸೈಂಟಿಫಿಕಲಿ ಒಂದು ರೀಸನ್ಗಳನ್ನ ನೋಡ್ತಾ ಹೋಗೋಣ. ಬಾಣಂತಿಯು ನೀರನ್ನ ಚೆನ್ನಾಗಿ ಕುಡಿದೇ ಹೋದ್ರೆ ಅವಳಲ್ಲಿ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಇದರಿಂದ ನಾರ್ಮಲ್ ಡೆಲಿವರಿ ಆದವರಿಗೆ ಕೆಳಗಡೆ ಸ್ಟಿಚಸ್ನ ಹಾಕಿರ್ತಾರೆ. ಸೊ ಇಂಥ ಟೈಮಲ್ಲಿ ತಾಯಿ ಅವದಳು ಮೋಷನ್ನ ಪಾಸ್ ಮಾಡೋದಕ್ಕೆ ತುಂಬ ಪ್ಲೆಷರ್ನ ಕೊಟ್ಟಾಗ ಆ ಸ್ಟಿಚಸ್ಗೆ ತೊಂದರೆ ಆಗುವಂತಹ ಚಾನ್ಸಸ್ ಇರುತ್ತೆ. ಸೊ ನಾವು ಚೆನ್ನಾಗಿ ನೀರು ಕುಡಿಯೋದ್ರಿಂದ ಡೈಜೆಷನ್ ಸಿಸ್ಟಮ್ ಚೆನ್ನಾಗಿರುತ್ತೆ ಆ್ಯಂಡ್ ಯಾವುದೇ ರೀತಿಯಾದಂತಹ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಬರೋದಿಲ್ಲ. ಮೋಷನ್ ಟೈಟ್ ಆಗದಲೇ ಈಸಿಯಾಗಿ ಹೋಗೋದಕ್ಕೆ ನೀರು ಹೆಲ್ಪ್ ಮಾಡುತ್ತೆ. ಸೊ ಬಾಣಂತಿಯಾದವಳು ದಿನಕ್ಕೆ 3 ರಿಂದ 4 ಲೀಟರ್ ನೀರು ಕುಡಿಯೋದು ತುಂಬಾನೇ ಇಂಪಾರ್ಟೆಂಟ್. ಇನ್ನು ಸಿ ಸೆಕ್ಷನ್ ಆದವರಲ್ಲಿ ಡೆಲಿವರಿ ಆಗೋದಕ್ಕೂ ಮೊದಲು, ಸಿ ಸೆಕ್ಷನ್ ಮಾಡೋದಕ್ಕೂ ಮೊದಲು ಅವರ ಬೆನ್ನಿಗೆ ಒಂದು ಇಂಜೆಕ್ಷನ್ನ ಕೊಟ್ಟಿರ್ತಾರೆ, ಅನಸ್ತೇಶಿಯಾ ಇಂಜೆಕ್ಷನ್ನ ಕೊಟ್ಟಿರ್ತಾರೆ. ಕೆಲವರಲ್ಲಿ ಆ ಇಂಜೆಕ್ಷನ್ನ ಕೊಟ್ಟಾಗ ಅವರ ಮೆದುಳಿನ ಸುತ್ತ ಇರುವಂತಹ ನೀರು ಸ್ವಲ್ಪ ಪ್ರಮಾಣದಲ್ಲಿ ಲೀಕ್ ಆಗಿರುತ್ತೆ
ಅದನ್ನ ಸೆರಿಬ್ರೋಸ್ಪೈನಲ್ ಫ್ಲೂಯಿಡ್ ಅಂತ ಕರೀತಾರೆ. ಈ ರೀತಿ ಲೀಕ್ ಆದ ನೀರಿನಿಂದ ಕೆಲವರಲ್ಲಿ ತುಂಬಾನೇ ತಲೆನೋವು ಕಾಣಿಸ್ಕೊಳ್ಳುತ್ತೆ. ಇನ್ಫ್ಯಾಕ್ಟ್ ನಾನು ಫಸ್ಟ್ ಡೆಲಿವರಿಲಿ ಕೂಡ ನಾನು ಇದನ್ನ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ತಲೆನೋವು ಅಂದ್ರೆ ಅದು ಅಂತಿಂತ ತಲೆನೋವಲ್ಲ, ತುಂಬಾನೇ ಹೆವಿ ಪೇಯ್ನ್ ಇರುತ್ತೆ. ನನಗೂ ಕೂಡ ಸಿ ಸೆಕ್ಷನ್ ಆಗಿತ್ತು. ಸೊ ಯೂರಿನ್ ಪಾಸ್ ಮಾಡೋದಕ್ಕೆ ಪದೇ ಬಾತ್ರೂಮ್ಗೆ ಹೋಗ್ಬೇಕಾಗುತ್ತೆ. ನನಗೆ ಎದ್ದು ಓಡಾಡೋಕ್ಕಾಗಲ್ಲ, ಪೇಯ್ನ್ ಇದೆ ಅನ್ನೋ ಕಾರಣಕ್ಕೆ ನಾನು ನೀರು ಕುಡಿಯೋದನ್ನ ಫುಲ್ ಅವಾಯ್ಡ್ ಮಾಡಿಬಿಟ್ಟಿದ್ದೆ. ಆಗ ನನಗೆ ನಾವು ಇನ್ನೇನು ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಬೇಕು, ಅವಾಗ ನನಗೆ ಹೆವಿ ತಲೆನೋವು ಕಾಣಿಸ್ಕೊಳ್ತು. ಹೇಗಂದರೆ ನನಗೆ ತಲೆ ಕೂಡ ಎತ್ತಿ ನಿಲ್ಲಕ್ಕಾಗ್ತಿರ್ಲಿಲ್ಲ, ಕೂರಕ್ಕಾಗ್ತಿರ್ಲಿಲ್ಲ, ಅಷ್ಟು ಪೇಯ್ನ್ ಬರ್ತಿತ್ತು. ಆಗ ನನಗೆ ಡಾಕ್ಟರ್ ಹೇಳಿದರು, ನೀವು ಚೆನ್ನಾಗಿ ನೀರು ಕುಡಿಬೇಕು, ನಿಮಗೆ ಸಿ ಸೆಕ್ಷನ್ ಆಗಿದೆ, ಬೆನ್ನಿನ ಮೂಳೆಗೆ ಇಂಜೆಕ್ಷನ್ ಕೊಟ್ಟಿರ್ತಾರೆ, ನೀವು ನೀರು ಎಷ್ಟು ಚೆನ್ನಾಗಿ ಕುಡಿತೀರೋ ಅಷ್ಟು ನೀವು ರಿಕವರಿ ಆಗ್ತೀರಾ. ಇಲ್ಲಾಂದರೆ ಈ ರೀತಿ ನಿಮಗೆ ತಲೆನೋವು ಬರ್ತಾ ಇರುತ್ತೆ ಆ್ಯಂಡ್ ಅದು ಬೇರೆ ಥರ ಕನ್ವರ್ಟ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ನೀವು ನೀರು ಚೆನ್ನಾಗಿ ಕುಡಿಲೇಬೇಕು ಅಂತ ಹೇಳಿದರು. ಸೊ ನಾರ್ಮಲ್ ಡೆಲಿವರಿ ಆಗಲಿ ಸಿ ಸೆಕ್ಷನ್ ಆಗಲಿ ನೀರು ಕುಡಿಯೋದು ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಹೆರಿಗೆ ಟೈಮ್ನಲ್ಲಿ ತಾಯಿಗೆ ಆಗುವಂತಹ ರಕ್ತಸ್ರಾವದಿಂದ ತಾಯಿ ತುಂಬಾ ರಕ್ತ ಕಳ್ಕೊಂಡಿರ್ತಾಳೆ. ತಾಯಿಯ ದೇಹದ ಬ್ಲಡ್ ರಿಕವರಿ ಜೊತೆಗೆ ಮಗುವಿನ ಆರೈಕೆ ಆ್ಯಂಡ್ ಮಗುವಿಗೆ ಬೇಕಾದಂತಹ ಪ್ರೋಟೀನ್, ಮಗುವಿನ ಬೆಳವಣಿಗೆಗೆ ಬೇಕಾದಂತಹ ಪ್ರೋಟೀನ್ಸ್ ಸಿಗಬೇಕಲ್ವಾ. ಸೊ ಅದಕ್ಕೆ ತಾಯಿ ಆದವಳಿಗೆ ಮಗುಗೆ ನಾವೇನೂ ಡೈರೆಕ್ಟಾಗಿ ಕೊಡೋದಕ್ಕಾಗಲ್ಲ. ನಾವು ಮಗುವಿಗೆ ಯಾವುದೇ ನ್ಯೂಟ್ರಿಷನ್ ಸೇರಿಸ್ಬೇಕು ಅಂದ್ರೂ ಅದನ್ನು ತಾಯಿಯ ಎದೆ ಹಾಲಿನ ಮುಖಾಂತರವೇ ಸೇರಿಸಬೇಕು. ಸೊ ತಾಯಿ ಆದವಳಿಗೆ ಎಲ್ಲ ತರಹದ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಪ್ರೋಟೀನ್ಸ್ ಇರುವಂತಹ ಫುಡ್ ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಬಾಣಂತಿಯಾದವರಿಗೆ ಬ್ಯಾಲೆನ್ಸ್ಡ್ ಆಗಿರುವಂತಹ ಆಹಾರ ಕ್ರಮವನ್ನು ಅನುಸರಿಸುವುದು ತುಂಬಾ ಇಂಪಾರ್ಟೆಂಟ್. ನೀವು ಮೊಳಕೆ ಕಟ್ಟಿರುವಂತಹ ಕಾಳುಗಳನ್ನ ತಿನ್ಬೋದು, ಇಲ್ಲ ಮೊಳಕೆ ಕಟ್ಟಿರೋದನ್ನ ಹಸಿಯಾಗಿ ತಿನ್ನೋಕ್ಕಾಗಲ್ಲ ಅಂದರೆ ಮೊಳಕೆ ಕಟ್ಟಿರೋ ಕಾಳುಗಳಲ್ಲಿ ಪಲ್ಯ, ಸಾಂಬಾರ್ ಈ ರೀತಿ ಏನಾದರೂ ನೀವು ಮಾಡ್ಕೊಂಡು ತಿನ್ಬೋದು. ನೆಕ್ಸ್ಟ್ ಅದ್ರ ಜೊತೆಗೆ ಹಾಲು, ಮೊಸರು, ತುಪ್ಪ ಎಲ್ಲ ರೀತಿಯಾದಂತಹ ಡೈರಿ ಪ್ರಾಡಕ್ಟ್ನ ಕನ್ಸ್ಯೂಮ್ ಮಾಡೋದು ವೆರಿ ಇಂಪಾರ್ಟೆಂಟ್. ಕೆಲವರು ಬಾಣಂತಿಗೆ ಹಾಲು ಕೊಡಲ್ಲ, ಮೊಸರು ಕೊಡಲ್ಲ, ಮಗುವಿಗೆ ಶೀತ ಆಗುತ್ತೆ ಅಥವಾ ಮಗುವಿಗೆ ಕಫ ಆಗುತ್ತೆ ಅನ್ನೋ ಕಾರಣಕ್ಕೆ ಇದನ್ನೆಲ್ಲ ಅವಾಯ್ಡ್ ಮಾಡ್ತಾರೆ. ಬಟ್ ದಯವಿಟ್ಟು ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ಬಾಣಂತಿಯಾದವಳಿಗೆ ಡೈರಿ ಪ್ರಾಡಕ್ಟ್ ಕೊಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ತರಕಾರಿಗಳನ್ನ ಚೆನ್ನಾಗಿ ತಿನ್ನಿ, ಅದ್ರ ಜೊತೆಗೆ ಹಣ್ಣುಗಳನ್ನ ಚೆನ್ನಾಗಿ ತಿನ್ನಿ. ಡೈಲಿ ಒಂದೊಂದು ಹಣ್ಣನ್ನ ಕನ್ಸ್ಯೂಮ್ ಮಾಡೋದು ಇಂಪಾರ್ಟೆಂಟ್. ಯಾವುದಾದ್ರೂ ಸರಿ ಹಣ್ಣು ಡೈಲಿ ಒಂದೊಂದು ಹಣ್ಣು ತಿನ್ನಬೇಕು. ಸೀಸನಲ್ ಆಗಿ ಸಿಗುವಂತಹ ಯಾವುದಾದ್ರೂ ಸರಿ ಹಣ್ಣುಗಳನ್ನ ತಿನ್ನಿ. ಬಾಣಂತಿಗೆ ಹಣ್ಣುಗಳನ್ನ ಕೊಡೋದ್ರಲ್ಲೂ ಕೂಡ ತುಂಬಾನೇ ಮೂಢನಂಬಿಕೆಗಳಿದ್ದಾವೆ. ಬಾಳೆಹಣ್ಣು ಕೊಡಬಾರ್ದು, ಶೀತ ಆಗುತ್ತೆ, ಸೇಬ್ ಕೊಡಬಾರ್ದು, ದ್ರಾಕ್ಷಿ ಕೊಡಬಾರ್ದು, ಈ ರೀತಿಯಾದಂತಹ ತುಂಬಾನೇ ಮೂಢನಂಬಿಕೆಗಳನ್ನ ಜನರು ಫಾಲೋ ಮಾಡ್ತಾರೆ. ಬಟ್ ಯಾವುದೇ ಕಾರಣಕ್ಕೂ ಆ ರೀತಿ ಮಾಡೋದಕ್ಕೆ ಹೋಗಬೇಡಿ. ಬಾಣಂತಿಯಾದವಳಿಗೆ ಅವಳ ಬ್ಲಡ್ ರಿಕವರಿ ಆಗಬೇಕು, ಬಾಡಿ ರಿಕವರಿ ಆಗಬೇಕು, ಮಗುವಿಗೆ ಹಾಲಿನ ಮುಖಾಂತರ ಎಲ್ಲ ರೀತಿಯಾದಂತಹ ಪ್ರೋಟೀನ್, ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ಗಳು ಸೇರ್ಕೋಬೇಕು ಅಂದರೆ ತಾಯಿ ಆದವಳು ಚೆನ್ನಾಗಿ ಫ್ರೂಟ್ಸ್ಗಳನ್ನ ತಿನ್ನೋದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ಜಾಸ್ತಿ ತಿನ್ನೋಕ್ಕಾಗದಿದ್ರೂ ಪರವಾಗಿಲ್ಲ, ಡೈಲಿ ಒಂದೊಂದು ಫ್ರೂಟ್ಸ್ನ ಕನ್ಸ್ಯೂಮ್ ಮಾಡೋದು ವೆರಿ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಡ್ರೈ ಫ್ರೂಟ್ಸ್ ಕೂಡ ತಗೊಳ್ಳಿ. ಡ್ರೈ ಫ್ರೂಟ್ಸ್ ಅವಾಗವಾಗ ನಿಮಗೆ ಬೇಜಾರಾದಾಗ ಮಧ್ಯೆ ಡ್ರೈ ಫ್ರೂಟ್ಸ್ ಕೂಡ ತಿಂತಾ ಇರೋದು ತುಂಬಾ ಒಳ್ಳೆಯದು. ಆ್ಯಂಡ್ ಮೇಯ್ನ್ ಆಗಿ ಬಂದು ಸೊಪ್ಪು ಬಾಣಂತಿಗೆ ತುಂಬಾನೇ ಇಂಪಾರ್ಟೆಂಟ್. ತಾಯಿಯ ದೇಹ ಬೇಗನೆ ರಿಕವರಿ ಆಗೋದಕ್ಕೆ ಸೊಪ್ಪು ಕೂಡ ಒಂದು ಇಂಪಾರ್ಟೆಂಟ್ ಥಿಂಗ್ ಅಂತಾನೆ ಹೇಳ್ಬೋದು. ಅದರಲ್ಲೂ ಇಂಪಾರ್ಟೆಂಟ್ ಆಗಿ ಸಬ್ಬಸಿಗೆ ಆ್ಯಂಡ್ ಮೆಂತ್ಯ ಸೊಪ್ಪು ತುಂಬಾನೇ ಇಂಪಾರ್ಟೆಂಟ್. ಯಾಕಂದರೆ ಆ ಎರಡು ಸೊಪ್ಪಿನಲ್ಲಿ ಮಗುವಿಗೆ ಬೇಕಾದಂತಹ ಹಾಲು ಉತ್ಪತ್ತಿ ಆಗೋದಕ್ಕೆ ಬೇಕಾದಂತಹ ಅಂಶ ಆ ಸೊಪ್ಪುಗಳಲ್ಲಿದೆ. ಇದರ ಜೊತೆಗೆ ಡೈಲಿ ಒಂದೊಂದು ಮೊಟ್ಟೆನ ಕನ್ಸ್ಯೂಮ್ ಮಾಡಿ. ಮೊಟ್ಟೆಯಲ್ಲಿ ರಿಚ್ ಕ್ಯಾಲ್ಸಿಯಂ ಕಂಟೆಂಟ್ ಇರೋದ್ರಿಂದ ಆಫ್ಟರ್ ಡೆಲಿವರಿ ತಾಯಿಯ ಮೂಳೆಗಳು ತುಂಬಾನೇ ವೀಕ್ ಆಗಿರ್ತವೆ. ಸೊ ತಾಯಿಗೆ ಮತ್ತು ಮಗುವಿನ ಮೂಳೆ ಬೆಳವಣಿಗೆಗೆ ಮೊಟ್ಟೆಯಲ್ಲಿರುವಂತಹ ಕ್ಯಾಲ್ಸಿಯಂ ಅಂಶ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಡೈಲಿ ಒಂದೊಂದು ಮೊಟ್ಟೆನ ತಗೊಳ್ಳಿ. ಇದಿಷ್ಟು ನಾವು ಮನೆಯಲ್ಲಿ ಸಿಗುವಂತಹದನ್ನ ನಾವು ಫಾಲೋ ಮಾಡಬೇಕಾಗಿರುವಂತಹ ಅಂಶಗಳು. ಇದರ ಜೊತೆಗೆ ನಾವು ಡಾಕ್ಟರ್ಸ್ ಕೊಟ್ಟಿರುವಂತಹ ಐರನ್ ಆ್ಯಂಡ್ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ಗಳನ್ನ ಸ್ಟಾರ್ಟಿಂಗ್ 3 months ಕಂಪ್ಲೀಟ್ ಆಗಿ ನಾವು ಬಿಡದಲ್ಲೇ ತಗೊಳ್ಳೋದು ವೆರಿ ಇಂಪಾರ್ಟೆಂಟ್. ಈಗಿನ ಜನ್ರೇಷನ್ ಮೆಡಿಸಿನ್ ಮೇಲೆ ಡಿಪೆಂಡ್ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಸ್ಟಾರ್ಟಿಂಗ್ 3 months ಆದ್ರೂ ನಾವು ಡಾಕ್ಟರ್ ಕೊಡುವಂತಹ ಐರನ್ ಆ್ಯಂಡ್ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ತಗೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ತಾಯಿಯ ದೇಹ ಬೇಗನೆ ರಿಕವರಿ ಆಗೋದಕ್ಕೆ ಏನೇನೆಲ್ಲ ಮಾಡಬೇಕು ಅನ್ನೋದ್ರಲ್ಲಿ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ವ್ಯಾಯಾಮ, ಎಕ್ಸಸೈಸ್. ಅಫ್ಕೋರ್ಸ್ ಎಲ್ಲ ತಾಯಂದಿರು ಮಗು ಆಗಿದ ತಕ್ಷಣ
ಮಗುವಿನ ಆರೈಕೆ, ತನ್ನ ಆರೈಕೆ ಎಲ್ಲದರ ಜೊತೆಗೆ ಯೋಚನೆ ಮಾಡುವಂತಹ ಮೇನ್ ಥಿಂಗ್ ಅಂದರೆ ಎಕ್ಸಸೈಸ್. ಎಲ್ಲ ತಾಯಂದಿರಲ್ಲೂ ಕಾಡುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ ಅಂದರೆ ಹೆಚ್ಚಾದ ದೇಹದ ತೂಕನ ಯಾವ ರೀತಿ ನಾವು ಕಡಿಮೆ ಮಾಡ್ಕೋಬೇಕು ಅನ್ನೋದು. ಯಾವ ರೀತಿ ಕಡಿಮೆ ಮಾಡಬೇಕು ಅನ್ನೋದು ತಲೆಗೆ ಬಂದ ತಕ್ಷಣ ಎಲ್ಲರೂ ಯೋಚನೆ ಮಾಡೋದು ವ್ಯಾಯಾಮ. ಎಕ್ಸಸೈಸ್ ಮಾಡಿ ನನ್ನ ದೇಹದ ತೂಕನ ನಾನು ಕಡಿಮೆ ಮಾಡ್ಕೋಬೇಕು ಅನ್ನೋದು. ಎಕ್ಸಸೈಸ್ ಮಾಡೋದು ತಾಯಿಯ ದೇಹದ ತೂಕವನ್ನ ಕಡಿಮೆ ಮಾಡೋದು ಮಾತ್ರವಲ್ಲ, ಮಗು ಗರ್ಭದಲ್ಲಿದ್ದಾಗ ತಾಯಿಯ ಹೊಟ್ಟೆಯ ಆಕಾರ ದೊಡ್ಡದಾಗಿರುತ್ತೆ, ಮಸಲ್ಸ್ ಸ್ಟ್ರೆಚ್ ಆಗಿರುತ್ತೆ ಅಂಡ್ ಮಸಲ್ಸ್ ತನ್ನ ಸ್ಟ್ರೆಂತ್ ನ ಕಳ್ಕೊಂಡಿರುತ್ತೆ. ಹಾಗಾಗಿ ಅದು ತನ್ನ ಮೊದಲಿನ ಸ್ಥಿತಿಗೆ, ಪ್ರೀ ಪ್ರೆಗ್ನೆನ್ಸಿ ಸ್ಥಿತಿಗೆ ಬರಬೇಕು ಅಂದ್ರೆ ಎಕ್ಸಸೈಸ್ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ಹಾಗಂತ ನಾನು ತೂಕ ಇಳಿಸ್ಬೇಕು, ಮಸಲ್ಸ್ ಸರಿ ಮಾಡ್ಕೋಬೇಕು, ಮಸಲ್ಸ್ ನಾನು ಪ್ರೀ ಪ್ರೆಗ್ನೆನ್ಸಿ ಆಕಾರಕ್ಕೆ ತಗೊಂಡು ಹೋಗ್ಬೇಕು ಅಂದ್ಬಿಟ್ಟು ಈಗಲಿಂದಾನೇ ನೀವು ಎಕ್ಸಸೈಸ್ ಮಾಡಬೇಕು, ಡಯಟ್ ಮಾಡಬೇಕು, ಊಟ ಬಿಡಬೇಕು ಅಂತ ಎಲ್ಲ ಯೋಚನೆ ಮಾಡೋದಕ್ಕೆ ಹೋಗಬೇಡಿ. ಮಗುವಿನ ರೂಪದಲ್ಲಿ ಒಂದು ಅದ್ಭುತವಾದಂತಹ ಸೃಷ್ಟಿಗೆ ಕಾರಣವಾಗಿರೋ ನೀವು ನಿಮಗೆ ನಿಮ್ಮ ದೇಹದ ತೂಕನ ಕಡಿಮೆ ಮಾಡ್ಕೊಳ್ಳೋದು ಒಂದು ದೊಡ್ಡ ಸಮಸ್ಯೆ ಅಲ್ವೇ ಅಲ್ಲ. ಸ್ಟಾರ್ಟಿಂಗ್ 3 months ಯಾವುದೇ ರೀತಿಯಾದಂತಹ ಟೆನ್ಷನ್ ತಗೋಬೇಡಿ. ನಾನು ತೂಕ ಇಳಿಸ್ಬೇಕು, ನನ್ನ ಬಾಡಿ ಫಿಟ್ ಆಗಬೇಕು, ನಾನು ಎಕ್ಸಸೈಸ್ ಮಾಡಬೇಕು, ನನ್ನ ಊಟ ಬಿಡಬೇಕು, ಡಯಟ್ ಮಾಡಬೇಕು, ಈ ರೀತಿಯಾದಂತಹ ಚಿಂತೆನ ಮಾಡಬೇಡಿ. ಆ ದೇವರು ನಿಮಗೆ ಕರುಣಿಸಿರುವಂತಹ ಒಂದು ಅದ್ಭುತ ಸೃಷ್ಟಿ ಅಂದರೆ ಆ ಮಗುವಿನ ಆರೈಕೆ ಜೊತೆಗೆ ಮಗುವಿನ ಜೊತೆ ಸಂತೋಷದಿಂದ ಕಾಲನ ಕಳೀರಿ. ಆ ಪುಟ್ಟ ಕೈಗಳು, ಪುಟ್ಟ ಕಾಲುಗಳು, ಇವುಗಳನ್ನ ನೋಡಿಕೊಂಡು ನಿಮ್ಮ 3 to 3 months ನೀವು ಆರಾಮಾಗಿ ಸಂತೋಷದಿಂದ ಮಗುವಿನ ಕಡೆ ಗಮನ ಕೊಟ್ಕೊಂಡು ಮಗುವಿನ ಆರೈಕೆ ಜೊತೆಗೆ ನಿಮ್ಮ ಆರೈಕೆಗಳನ್ನು ಕೂಡ ಮಾಡ್ಕೊಳ್ಳೋದು ಒಳ್ಳೆಯದು. ಆಫ್ಟರ್ 3 months ನಿಧಾನವಾಗಿ ಡೇ ಬೈ ಡೇ ನೀವು ಎಕ್ಸಸೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. ನಮ್ಮ ದೇಹ ಮೊದಲಿನ ತರ ಬೆಂಡ್ ಆಗಬೇಕು ಅಂದ್ರೆ ಅದಕ್ಕೆ ತುಂಬಾನೇ ಟೈಮ್ ಹಿಡಿಯುತ್ತೆ. ನಾನೇನ್ ಹೇಳ್ತೀನಿ ಅಂದ್ರೆ ನಿಮಗೆ ಸಾಧ್ಯವಾದಂಥದ್ದು, ನಿಮ್ಮ ದೇಹ ನಿಮಗೆ ಹೇಗೆ ಸಪೋರ್ಟ್ ಮಾಡುತ್ತೆ ಅಂತ ಎಕ್ಸಸೈಸ್ಗಳನ್ನ ನೀವು ಮಾಡಿ. ಡಾಕ್ಟರ್ನ ಕೇಳಿ ಅವರ ಸಲಹೆ ಮೇರೆಗೆ ಎಕ್ಸಸೈಸ್ಗಳನ್ನ ಮಾಡೋದು ತುಂಬಾನೇ ಇಂಪಾರ್ಟೆಂಟ್. ನನ್ನ ಸೆಕೆಂಡ್ ಪ್ರೆಗ್ನೆನ್ಸಿಯಲ್ಲಿ ನನಗೆ ಹೊಟ್ಟೆ ಸ್ವಲ್ಪ ಕಾಣಿಸ್ಕೊಂತು. ಸೊ ಎಲ್ಲ ತಾಯಂದಿರು ಯೋಚನೆ ಮಾಡೋ ಥರ ನಾನು ಕೂಡ ನನ್ನ ಹೊಟ್ಟೆನ ಕರಗಿಸೋದ್ರ ಬಗ್ಗೆ ಸ್ವಲ್ಪ ಥಿಂಕಿಂಗ್ ಮಾಡ್ತಾ ಇದ್ದೆ. ಸ್ಟಾರ್ಟಿಂಗ್ 3 months ನಾನು ಯಾವುದೇ ರೀತಿ ಎಕ್ಸಸೈಸ್ ಮಾಡಲಿಲ್ಲ. ಸೊ ಸ್ಟಾರ್ಟಿಂಗ್ 3 months ಜಸ್ಟ್ ಹಾಗೆ ನನ್ನ ಬಾಡಿ ನನಗೆ ಎಷ್ಟು ಸಪೋರ್ಟ್ ಮಾಡುತ್ತೋ ಅಷ್ಟು ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡಿಕೊಂಡು ಇದ್ದೆ. ಆಫ್ಟರ್ 3 months ನಾನು ಎಕ್ಸಸೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಆಫ್ಟರ್ 3 months ಅಂದರೆ 3 months ಕಂಪ್ಲೀಟ್ ಆಗಿ 4 monthsಗೆ ಬಿದ್ದಾಗ ನಾನು ಎಕ್ಸಸೈಸ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲೂ ಕೂಡ ನಾನು ಒಂದೇ ಸಲ ಹೆವಿ ಎಕ್ಸಸೈಸ್ಗಳನ್ನ ಮಾಡಲಿಲ್ಲ. ನನ್ನ ಬಾಡಿ ನನಗೆ ಎಷ್ಟು ಸಪೋರ್ಟ್ ಕೊಡುತ್ತೋ, ನನ್ನ ಬಾಡಿನ ನಾನು ಎಷ್ಟು ಬಗ್ಸೋದಕ್ಕೆ ಸಾಧ್ಯನೋ ಅಷ್ಟು ಸಿಂಪಲ್ ಆದಂತಹ ಎಕ್ಸಸೈಸ್ಗಳಿಂದ ನಾನು ಎಕ್ಸಸೈಸ್ನ ಸ್ಟಾರ್ಟ್ ಮಾಡಿ. ನಾನು ಯಾವುದೇ ರೀತಿಯಾದಂತಹ ಊಟ ಬಿಡೋದು ಆ ಥರ ಏನು ಮಾಡಲಿಲ್ಲ. ಹಣ್ಣುಗಳು ಚೆನ್ನಾಗಿ ತಿಂತಾ ಇದ್ದೆ, ತರಕಾರಿ ತಿಂತಿದ್ದೆ, ಸೊಪ್ಪು ತಿಂತಾ ಇದ್ದೆ, ಎಲ್ಲ ಥರದ ಫುಡ್ಗಳನ್ನು ನಾನು ಕನ್ಸ್ಯೂಮ್ ಮಾಡ್ತಾ ಇದ್ದೆ. ಆದರೆ ರೈಸ್ನ ಸ್ವಲ್ಪ ನಾನು ಅವಾಯ್ಡ್ ಮಾಡಿದೆ. ಊಟ ಆದ ತಕ್ಷಣ ಬಿಸಿ ನೀರು ಕುಡಿಯೋದಾಗಿರ್ಬೋದು, ಈ ರೀತಿಯಾದಂತಹ ಕೆಲವು ಮಾಡ್ಯುಲೇಷನ್ಗಳನ್ನ ನಾನು ಮಾಡಿಕೊಂಡೆ. ಇದರ ಜೊತೆಗೆ ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ನ ನಾನು ಫಾಲೋ ಮಾಡ್ತಾ ಇದ್ದೆ. ಇಂಟರ್ಮೀಡಿಯೇಟ್ ಫಾಸ್ಟಿಂಗ್ ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಈ ವಿಡಿಯೋದಲ್ಲಿ ತುಂಬಾ ಲೆಂತಿ ಆಗಿಬಿಡುತ್ತೆ. ಓಕೆ ಗಾಯ್ಸ್, ಬಾಣಂತನದ ಬಗ್ಗೆ ನನಗೆ ಗೊತ್ತಿರುವಂತಹ ಕೆಲವೊಂದು ಇನ್ಫಾರ್ಮೇಶನ್ಗಳನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನಾನು ಕೊಟ್ಟಂತಹ ಟಿಪ್ಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಗಾಯ್ಸ್. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಒಳ್ಳೆ ಇನ್ಫಾರ್ಮೇಶನ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬಾಯ್.